ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪೇಪರ್ ಕಟಿಂಗ್ಸ್ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಇವತ್ತು ಭಾಗ 2ರಲ್ಲಿ ಉಳಿದ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಎಷ್ಟೋ ಸಲ ನಾವು ಪೇಪರನ್ನು ಇಗ್ನೋರ್ ಮಾಡಿರ್ತೀವಿ, ಆದರೆ ಅದರಲ್ಲಿ ಬರುವಂತಹ ಮಾಹಿತಿಗಳು ತುಂಬಾ ಚೆನ್ನಾಗಿ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಭಾಗದಲ್ಲಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ಕುರಿತಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು 1000 ಸರೋವರಗಳ ನಾಡು ಎಂದು ಕರೆಯಲ್ಪಡುತ್ತದೆ? ಇಲ್ಲಿ ಕೊಟ್ಟಿರುವ ಆಪ್ಷನ್ ಸ್ಕಾಟ್ಲ್ಯಾಂಡ್, ಫಿನ್ಲ್ಯಾಂಡ್, ಕೆನಡಾ ಮತ್ತು ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಪ್ರಪಂಚದ ಕೆಲವು ದೇಶಗಳು ಮತ್ತು ಅವುಗಳ ಅನ್ವರ್ಥನಾಮಗಳ ಕುರಿತಾಗಿ ಇಲ್ಲಿ ಮಾಹಿತಿ ಇದೆ. ಸೊ ನೋಡ್ತಾ ಹೋಗೋಣ. ಸ್ವರ್ಣದ್ವಾರದ ನಗರ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನು ಕರೆಯಲಾಗುತ್ತೆ. ಆಕಾಶಚುಂಬಿ ಕಟ್ಟಡಗಳ ನಗರ ಅಂತ ನ್ಯೂಯಾರ್ಕ್ ಸಿಟಿಯನ್ನು ಕರೆಯಲಾಗುತ್ತೆ. ಪಚ್ಚೆ ದ್ವೀಪ ಅಂತ ಐರ್ಲ್ಯಾಂಡನ್ನು ಕರೆಯಲಾಗುತ್ತೆ. ಲವಂಗ ದ್ವೀಪ ಅಂತ ಮಡಗಾಸ್ಕರನ್ನು, ಮುತ್ತುಗಳ ದ್ವೀಪ ಅಂತ ಬಹ್ರೇನ್ ಅನ್ನು ಕರೆಯಲಾಗುತ್ತೆ. ಕೇಕ್ಗಳ ನಾಡು ಸ್ಕಾಟ್ಲ್ಯಾಂಡ್, ನೈದಿಲೆಗಳ ನಾಡು ಕೆನಡಾ, ಮಧ್ಯರಾತ್ರಿ ಸೂರ್ಯನ ನಾಡು ನಾರ್ವೆ, ಸಿಡಿಲುಗಳ ನಾಡು ಅಂತ ಭೂತಾನನ್ನು ಕರೆಯಲಾಗುತ್ತೆ. ಸೊ ನಿಮಗೆ ಎಕ್ಸಾಮ್ಗಳಲ್ಲಿ ಅನ್ವರ್ಥನಾಮವನ್ನು ಕೊಟ್ಟು ಈ ಅನ್ವರ್ಥನಾಮವನ್ನು ಕರೆಯುವ ಊರು ಯಾವುದು ಅಂತ ನಿಮಗೆ ಪ್ರಶ್ನೆ ಬೀಳ್ಬೋದು. ಸೊ ಎರಡನೇ ಪ್ರಶ್ನೆ ಏನಂದರೆ, ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಡ್ಯಾಶ್ದೊಳಗೆ ಹರಿಯುತ್ತದೆ. ಇದಕ್ಕೆ ನೀಡಿರುವ ಆಪ್ಷನ್ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕಿಟಿಕ್ ಸಾಗರ. ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಹಿಂದೂ ಮಹಾಸಾಗರದೊಳಗೆ ಹರಿಯುತ್ತದೆ. ಈ ಪ್ರಶ್ನೆಯ ವಿವರಣೆ ಅಂದರೆ, ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಹಿಂದೂ ಮಹಾಸಾಗರದ ದಕ್ಷಿಣ ಭಾಗದಲ್ಲಿ ಪ್ರಾರಂಭವಾಗಿ ಪಶ್ಚಿಮ ಆಸ್ಟ್ರೇಲಿಯಾದ ಕಡೆಗೆ ಸಾಗುತ್ತದೆ. ಈ ಪ್ರವಾಹವು ಋತುಮಾನಕ್ಕೆ ತಕ್ಕ ಹಾಗೆ ಬದಲಾಗುತ್ತದೆ ಮತ್ತು ಇದು ಚಳಿಗಾಲದಲ್ಲಿ ದುರ್ಬಲವಾಗಿದ್ದು ಬೇಸಿಗೆಯಲ್ಲಿ ಪ್ರಬಲವಾಗುತ್ತದೆ. ಕೋಟೋಪಾಕ್ಸಿ ಇರುವುದೆಲ್ಲಿ? ಸೊ ಇದಕ್ಕೆ ನೀಡಿರುವ ಆಪ್ಷನ್ ಬ್ರೆಜಿಲ್, ಅರ್ಜೆಂಟೀನಾ, ಇಕ್ವೆಡಾರ್ ಮತ್ತು ಪೆರು. ಕೋಟೋಪಾಕ್ಸಿ ಇರುವುದು ಇಕ್ವೆಡಾರ್ನಲ್ಲಿ. ಸೊ ವಿಶ್ವದ ಕೆಲವು ಪ್ರಮುಖ ಜಾಗೃತ ಜ್ವಾಲಾಮುಖಿಗಳ ಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ. ಸೊ ಅದು ಇರುವುದು ಯಾವ ದೇಶದಲ್ಲಿ ಅಂತ. ಯೆಲ್ಲೋ ಸ್ಟೋನ್ ಕಾಲ್ಡೆರಾ ಜ್ವಾಲಾಮುಖಿ ಇರುವುದು USA ಮೌಂಟ್ ವಸುವಿಸ್ ಜ್ವಾಲಾಮುಖಿ ಇರುವುದು ಇಟಲಿಯಲ್ಲಿ. ಪೋಪೋ ಜ್ವಾಲಾಮುಖಿ ಇರುವುದು ಮೆಕ್ಸಿಕೋದಲ್ಲಿ. ಸಕುರಜಿಮಾ ಜ್ವಾಲಾಮುಖಿ ಇರುವುದು ಜಪಾನ್ನಲ್ಲಿ. ಗಲೇರನ್ ಜ್ವಾಲಾಮುಖಿ ಇರುವುದು ಕೊಲಂಬಿಯಾದಲ್ಲಿ. ಮೌಂಟ್ ಮೆರಪಿ ಜ್ವಾಲಾಮುಖಿ ಇರುವುದು ಇಂಡೋನೇಷ್ಯಾದಲ್ಲಿ. ಮೌಂಟ್ ನೌರ್ಗೊಂಗೊ ಜ್ವಾಲಾಮುಖಿ ಇರುವುದು DR ಕಾಂಗೋದಲ್ಲಿ. ಉಲಾವುನ್ ಜ್ವಾಲಾಮುಖಿ ಇರುವುದು ಪಪುವಾ ನ್ಯೂ ಗಿನಿಯಾದಲ್ಲಿ. ಟಾಲ್ ಜ್ವಾಲಾಮುಖಿ ಇರುವುದು ಫಿಲಿಪೈನ್ಸ್ನಲ್ಲಿ. ಮೌಂಟ್ ಲೋನಾ ಜ್ವಾಲಾಮುಖಿ ಇರುವುದು ಹವಾಯಿಯಲ್ಲಿ. ಸೊ ಜ್ವಾಲಾಮುಖಿಗಳ ಬಗ್ಗೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಆ ದೃಷ್ಟಿಯಿಂದ ಅದರ ಕುರಿತಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ದೆಹಲಿಯ ಪುರಾತನ ಹೆಸರು ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಕೊಟ್ಟಿರುವ ಆಪ್ಷನ್ ಪಾಟಲಿಪುತ್ರ, ಗಂಗಾ, ಅಯೋಧ್ಯ ಮತ್ತು ಇಂದ್ರಪ್ರಸ್ಥ. ದೆಹಲಿಯ ಪುರಾತನ ಹೆಸರು ಅಂದರೆ ಇಂದ್ರಪ್ರಸ್ಥ. ಹಾಗೆ ಭಾರತದ ಪ್ರಸಿದ್ಧ ಸ್ಥಳಗಳ ಹಳೆಯ ಹೆಸರುಗಳ ಕುರಿತಾಗಿ ಹೇಳಬೇಕಂದ್ರೆ, ಚೆನ್ನೈ ಇದರ ಹಳೆ ಹೆಸರು ಮದ್ರಾಸ್, ಮುಂಬೈನ ಹಳೆ ಹೆಸರು ಬಾಂಬೆ, ಕೋಜಿಕೋಡ್ ಇದರ ಹಳೆ ಹೆಸರು ಕ್ಯಾಲಿಕಟ್, ವಾರಣಾಸಿಯ ಹಳೆ ಹೆಸರು ಬನಾರಸ್, ಕನ್ಯಾಕುಮಾರಿಯ ಹಳೆ ಹೆಸರು ಕೇಪ್ ಕ್ಯಾಮೊರಿನ್, ಜೇಮ್ಶೆಡ್ಪುರ್ ಇದರ ಹಳೆಯ ಹೆಸರು ಸಾಂಚಿ, ಅಲಹಾಬಾದ್ನ ಹಳೆಯ ಹೆಸರು ಪ್ರಯಾಗ್, ಪೇಶಾವರ್ನ ಹಳೆಯ ಹೆಸರು ಪುರುಷಪುರ, ಪಟ್ನಾದ ಹಳೆಯ ಹೆಸರು ಪಾಟಲಿಪುತ್ರ, ಹೈದರಾಬಾದ್ನ ಹಳೆಯ ಹೆಸರು ಭಾಗ್ಯನಗರ, ಹಾಗೆ ಬೀದರ್ನ ಹಳೆಯ ಹೆಸರು ಮಹಮ್ಮದಾಬಾದ್. ಸೊ ಮುಂದಿನ ಪ್ರಶ್ನೆ ಅಂದರೆ, ಕುಮಾರವ್ಯಾಸನ ನಿಜವಾದ ಹೆಸರು. ಕೊಟ್ಟಿರುವ ಆಪ್ಷನ್ ವ್ಯಾಸ, ಜನ್ನ, ಪಂಜೆ ಮಂಗೇಶ್ರಾವ್ ಮತ್ತು ನಾರಾಯಣಪ್ಪ. ಸೊ ಇದಕ್ಕೆ ಸರಿಯಾದ ಉತ್ತರ ಕುಮಾರವ್ಯಾಸನ ನಿಜವಾದ ಹೆಸರು ನಾರಾಯಣಪ್ಪ. ಕುಮಾರವ್ಯಾಸನ ಬಗ್ಗೆ ಮಾಹಿತಿ ಅಂದರೆ, ಈತನ ಮೂಲ ಹೆಸರು ನಾರಾಯಣಪ್ಪ. ಈತನ ಕಾಲ 15ನೇ ಶತಮಾನ. ಕುಮಾರವ್ಯಾಸನ ತಂದೆ ಲಕ್ಕರಸ. ಸ್ಥಳ ಅಂದರೆ ಹುಟ್ಟಿದ ಸ್ಥಳ ಗದುಗಿನ ಕೋಳಿವಾಡ. ಕುಮಾರವ್ಯಾಸನ ಅಂಕಿತನಾಮ ಕುಮಾರವ್ಯಾಸ, ಅಂದರೆ ನಾರಾಯಣಪ್ಪನ ಅಂಕಿತನಾಮ ಕುಮಾರವ್ಯಾಸ. ಈತನಿಗಿದ್ದ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಈತನ ಪ್ರಮುಖ ಕೃತಿಗಳೆಂದರೆ ಕರ್ನಾಟ ಭಾರತ ಕಥಾಮಂಜರಿ,
ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ. ಸೀ ಬರ್ಡ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಆಪ್ಷನ್ ಕೊಟ್ಟಿರೋದು ಪಕ್ಷಿಧಾಮ, ನೌಕಾನೆಲೆ, ದ್ವೀಪ ಮತ್ತು ಪೆಂಗ್ವಿನ್ ಅಂತ. ಸೊ ಸೀ ಬರ್ಡ್ ಇದು ನೌಕಾನೆಲೆಯಾಗಿದೆ. ಸೀ ಬರ್ಡ್ ಎನ್ನುವುದು ಭಾರತೀಯ ನೌಕಾದಳದ ನೌಕಾನೆಲೆ. ಇದು ಕರ್ನಾಟಕದ ಕಾರವಾರ ಸಮೀಪ ನೆಲೆಗೊಂಡಿದ್ದು ನೌಕಾಪಡೆಯ ಪ್ರಮುಖ ರಕ್ಷಣಾ ನೆಲೆಯಾಗಿದೆ. ಸೊ ಮುಂದಿನ ಪ್ರಶ್ನೆ ಅಂದರೆ, ಕ್ಯಾಲೆಂಡರ್ ಒಂದನ್ನು ಮುದ್ರಿಸುವಾಗ ಮುದ್ರಕನು ತಪ್ಪು ಮಾಡಿ ಕೆಲವು ದಿನಾಂಕಗಳನ್ನು ಹಿಂದೆ ಮುಂದೆ ಮಾಡಿ ಕೆಳಕಂಡಂತೆ ಮುದ್ರಿಸಿದ. ಒಂದು ವೇಳೆ 24ನೇ ದಿನಾಂಕ ಶನಿವಾರ ಆದಲ್ಲಿ ಆ ತಿಂಗಳ 4ನೇ ದಿನಾಂಕ ಯಾವ ವಾರ ಬರುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಕೊಟ್ಟಿರುವ ಆಪ್ಷನ್ ಸೋಮವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಈ ಪ್ರಶ್ನೆಯ ಸರಿಯಾದ ಉತ್ತರ, ಈ ಪ್ರಶ್ನೆನ ಇನ್ನೊಮ್ಮೆ ಹೇಳ್ತೀನಿ. ಕ್ಯಾಲೆಂಡರ್ ಒಂದನ್ನು ಮುದ್ರಿಸುವಾಗ ಮುದ್ರಕನು ತಪ್ಪು ಮಾಡಿ ಕೆಲವು ದಿನಾಂಕಗಳನ್ನು ಹಿಂದೆ ಮುಂದೆ ಮಾಡಿ ಕೆಳಕಂಡಂತೆ ಮುದ್ರಿಸಿದ. ಒಂದು ವೇಳೆ 24ನೇ ದಿನಾಂಕ ಶನಿವಾರ ಆದಲ್ಲಿ ಆ ತಿಂಗಳ 4ನೇ ದಿನಾಂಕ ಯಾವ ವಾರ ಬರುತ್ತದೆ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಭಾನುವಾರ. ಈ ಪ್ರಶ್ನೆಗೆ ವಿವರಣೆ ಅಂದರೆ, ವಾರಕ್ಕೆ 7 ದಿನ, ಆದ್ದರಿಂದ 7 ದಿನಗಳಿಗೆ ಒಮ್ಮೆ ಅದೇ ವಾರ ಪುನರಾವರ್ತನೆ ಆಗುತ್ತದೆ. 24 ಶನಿವಾರವಾದರೆ 24 - 7 ಅಂದರೆ 17ನೇ ತಾರೀಕು ಶನಿವಾರ ಆಗತ್ತೆ. 17 - 7 ಅಂದರೆ 10ನೇ ತಾರೀಕು ಕೂಡ ಶನಿವಾರ ಆಗತ್ತೆ. 10 - 7 ಅಂದರೆ 3ನೇ ತಾರೀಕು ಕೂಡ ಶನಿವಾರ ಆಗತ್ತೆ. ಸೊ 3 ಶನಿವಾರವಾದರೆ 4ನೇದು ಭಾನುವಾರ ಆಗತ್ತೆ. ಚಹಾ ಎಲೆ ಸಂಸ್ಕರಣೆಗೆ ಈ ಕೆಳಗಿನ ಯಾವುದು ಪ್ರಮುಖವಾದದ್ದಲ್ಲ? ಈ ಪ್ರಶ್ನೆಗೆ ಅವರು ಕೊಟ್ಟಿರುವ ಆಪ್ಷನ್ ಅಂದರೆ ಉರುಳುವಿಕೆ, ಹುಳಿಯುವಿಕೆ, ಒಣಗಿಸುವಿಕೆ ಮತ್ತು ಇಂಗಿಸುವಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುಳಿಯುವಿಕೆ. ಚಹಾ ಎಲೆಗಳ ಸಂಸ್ಕರಣೆಗೆ ಹುಳಿಯುವಿಕೆ ಅಂದರೆ ಫರ್ಮೆಂಟೇಷನ್ ಕ್ರಿಯೆ ಅಗತ್ಯವಿಲ್ಲ. ಇದನ್ನು ಕಾಕಂಬಿಯಿಂದ ಈಥೈಲ್ ಆಲ್ಕೋಹಾಲ್ ತಯಾರಿಕೆ, ಸಾವಯವ ತ್ಯಾಜ್ಯಗಳಿಂದ ಗೋಬರ್ ಗ್ಯಾಸ್ ಉತ್ಪಾದನೆಯಾಗಲು ಈ ಕ್ರಿಯೆಯು ಅವಶ್ಯಕ. ಈ ಕ್ರಿಯೆಯನ್ನು ಈಸ್ಟ್ ಕೋಶಗಳು ನಡೆಸುತ್ತೆ. ಅಂದರೆ ಈ ವಿವರಣೆ ಇರೋದು ಫರ್ಮೆಂಟೇಷನ್ ಬಗ್ಗೆ ಇರುವಂತಹ ವಿವರಣೆ. ಸೊ ಚಹಾ ಎಲೆಗಳನ್ನು ಅದನ್ನು ಗಿಡದಿಂದ ಕಟ್ ಮಾಡ್ಕೊಂಡು ಬಂದು ಅದನ್ನು ಒಣಗಿಸ್ತಾರೆ. ಸೊ ಅದನ್ನು ಒಣಗಿಸುವುದು ಉರುಳುವಿಕೆ ಮತ್ತು ಇಂಗಿಸುವಿಕೆ ಕ್ರಿಯೆ ಚಹಾ ಎಲೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಯಾಗಿದೆ. ಈ ಕೆಳಕಂಡ ಯಾವ ಸಂಸ್ಥೆಯು ತಂತ್ರಾಂಶ ಮತ್ತು ಸೇವಾ ಕಂಪನಿಯಾಗಿರುತ್ತದೆ? ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ NASDAQ, NCSA, NASSCOM ಮತ್ತು NCAER. ಸೊ ಈ ಸರಿಯಾದ ಆಪ್ಷನ್ ಅಂದರೆ ಯಾವ ಸಂಸ್ಥೆಯು ತಂತ್ರಾಂಶ ಮತ್ತು ಸೇವಾ ಕಂಪನಿಯಾಗಿರುತ್ತೆ ಅಂದರೆ NASSCOM ಕಂಪನಿ. ಸೊ NASSCOMನ ಫುಲ್ ಫಾರ್ಮ್ ಅಂದರೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪ್ನಿ. ಇದು ಪ್ರಾರಂಭವಾದದ್ದು 1988ರ ಮಾರ್ಚ್ 1ರಂದು. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ದೇಜ್ಬಾನಿ ಘೋಷ್ ಇದರ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಆರ್ ಚಂದ್ರಶೇಖರ್ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಹಾಕಿ, ಜೂಡೋ, ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್. ಸೊ ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಅಂದರೆ ಜೂಡೋ. ಸೊ ಪ್ರಮುಖ ರಾಷ್ಟ್ರಗಳ ರಾಷ್ಟ್ರೀಯ ಕ್ರೀಡೆಗಳ ಕುರಿತಾಗಿ ಮಾಹಿತಿ ಅಂದರೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್, ಕೆನಡಾದ ರಾಷ್ಟ್ರೀಯ ಕ್ರೀಡೆ ಐಸ್ ಹಾಕಿ, ಚೀನಾದ ಕ್ರೀಡೆ ಪಿಂಗ್ ಪಾಂಗ್, ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ, ಜಪಾನ್ನ ರಾಷ್ಟ್ರೀಯ ಕ್ರೀಡೆ ಜೂಡೋ, ಮಲೇಷ್ಯಾದ ರಾಷ್ಟ್ರೀಯ ಕ್ರೀಡೆ ಬ್ಯಾಡ್ಮಿಂಟನ್, ಸ್ಪೇನ್ ಗುಳಿ ಕಾಳಗ, ಹಾಗೆ USA ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್. ಸೊ STA FTAಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಸಾಮಾನ್ಯ ಕನ್ನಡದ ಪ್ರಶ್ನೆಗಳಂದರೆ, ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದವನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವ ಶಬ್ದ ಕ್ರೂರ. ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಅಂದರೆ ಕಾಯುವವ. ದೀವರ ಇದಕ್ಕೆ ವಿರುದ್ಧಾರ್ಥಕ ಪದ ದಡ್ಡ. ಪೂರ್ವ ಇದಕ್ಕೆ ವಿರುದ್ಧಾರ್ಥಕ ಪದ ಪಶ್ಚಿಮ. ಆಸೆ ಇದರ ವಿರುದ್ಧಾರ್ಥಕ ಪದ ಭಾಷೆ. ಲೌಕಿಕ ಇದರ ವಿರುದ್ಧಾರ್ಥಕ ಪದ ಅಲೌಕಿಕ. ಕರ್ಕಶ ಇದರ ವಿರುದ್ಧಾರ್ಥಕ ಪದ ಇಂಪು. ಪಾಪ ಇದರ
ವಿರುದ್ಧಾರ್ಥಕ ಪದ ಪುಣ್ಯ. ಹಾಗೆ ದುರ್ಬಲ, ದುರ್ಬಲ ಇದರ ವಿರುದ್ಧಾರ್ಥಕ ಪದ ಸಬಲ. ವಂದನಾರ್ಪಣೆ ಇದರ ವಿರುದ್ಧಾರ್ಥಕ ಪದ ಸ್ವಾಗತ. ಹಿನ್ನೋಟ, ಮುನ್ನೋಟ. ಧೃತಿ ಇದರ ವಿರುದ್ಧಾರ್ಥಕ ಪದ ಪುಕ್ಕಲುತನ. ಸರಿ ಇದರ ವಿರುದ್ಧಾರ್ಥಕ ಪದ ತಪ್ಪು. ಸೊ ಇಲ್ಲಿ ಕೊಟ್ಟಿರುವ ಆಪ್ಷನಲ್ಲಿ ಅವು ಸರಿಯಾದ ಉತ್ತರ ಆಗಿರೋದ್ರಿಂದ ಇಲ್ಲಿ ಕೊಡಲಾಗಿದೆ. ಸೊ ದಿವ್ಯಂ ಬಿಡಿ ಇದರ ವಿರುದ್ಧಾರ್ಥಕ ಪದ ಕೊಟ್ಟಿರೋ ಆಪ್ಷನ್ ಗ್ರಹಚಾರ, ದುರಾಲೋಚನೆ, ಸುಲಭ ಪರೀಕ್ಷೆ ಒಳಗಾಗುವುದು ಮತ್ತು ಕಠಿಣ ಪರೀಕ್ಷೆ ಒಳಗಾಗುವುದು. ಸೊ ದಿವ್ಯಂ ಬಿಡಿ ಅಂದರೆ ಸುಲಭ ಪರೀಕ್ಷೆ ಒಳಗಾಗುವುದು. ವಿಕಾರ ವಿರುದ್ಧಾರ್ಥಕ ಪದ ಸುಂದರ. ತ್ಯಾಗ ವಿರುದ್ಧಾರ್ಥಕ ಪದ ಭೋಗ. ನಿಮ್ಮ ಅಭ್ಯಾಸಕ್ಕಾಗಿ ಕೆಲವು ಶಬ್ದಗಳನ್ನು ನೀಡಿದೆ. ಅವುಗಳಿಗೆ ವಿರೋಧ ಶಬ್ದ ಅಥವಾ ವಿರೋಧವಾದ ಅರ್ಥ ಬರುವ ಪದಗಳ ಗುಂಪನ್ನು ನೀಡಿದೆ. ಅವುಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ. ಸೊ ಮೊದಲನೇ ಪ್ರಶ್ನೆ, ದಿಮ್ಕಿಡು ವಿರುದ್ಧ ಪದ. ಕೊಟ್ಟಿರೋ ಆಪ್ಷನ್ ನೆಗೆ, ಪಸರಿಸು, ಮುಂದುವರೆ ಮತ್ತು ಹಿಂದಕ್ಕೆ ಬಾ. ಇದರ ಸರಿಯಾದ ಉತ್ತರ ದಿಮ್ಕಿಡು ಅಂದರೆ ಇದರ ವಿರುದ್ಧ ಪದ ಹಿಂದಕ್ಕೆ ಬಾ. ಈ ಪ್ರಶ್ನೆಗೆ ವಿವರಣೆ ಅಂದರೆ ದಿಮ್ಕಿಡು ಅಂದರೆ ಮುಂದುವರೆ, ನೆಗೆ ಎಂಬ ಅರ್ಥವನ್ನು ನೀಡುತ್ತೆ. ಆದ್ದರಿಂದ ಹಿಂದಕ್ಕೆ ಬಾ ಎಂಬುದು ಇದರ ಸರಿಯಾದ ವಿರುದ್ಧ ಪದ. ಇಂಡು ಇದರ ವಿರುದ್ಧ ಪದ. ಕೊಟ್ಟಿರೋ ಆಪ್ಷನ್ ಒಬ್ಬನೇ, ಸ್ಥೂಲಕಾಯ, ಗುಂಪಾಗಿ ಅಥವಾ ವ್ಯವಸ್ಥಿತವಾಗಿ. ಸೊ ಇಂಡು ಈ ಪದದ ವಿರುದ್ಧ ಪದ ಒಬ್ಬನೇ. ಯಾಕಂದರೆ ಇಂಡು ಎಂದರೆ ಗುಂಪು ಎಂದರ್ಥ. ಆದ್ದರಿಂದ ಒಬ್ಬನೇ ಎಂಬುದು ಇದರ ಸರಿಯಾದ ವಿರುದ್ಧ ಪದ. ಸೊ ಮುಂದಿನ ಪ್ರಶ್ನೆ, ಇಡುಗು ಎಂಬರ್ಥ. ಆದ್ದರಿಂದ ಇದರ ವಿರುದ್ಧ ಅರ್ಥ ಅಂದರೆ ವಿರುದ್ಧ ಪದ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ ವಿಶಾಲವಾದ ಪ್ರದೇಶ, ವ್ಯಾಪಿಸು, ಹರಡು ಮತ್ತು ಇಕ್ಕಟ್ಟಾದ ಪ್ರದೇಶ ಅಂತ. ಸೊ ಇಡುಗು ಈ ಪದದ ವಿರುದ್ಧಾರ್ಥಕ ಪದ ಇಕ್ಕಟ್ಟಾದ ಪ್ರದೇಶ. ಯಾಕಂದರೆ ಇಡುಗು ಅಂದರೆ ಇಕ್ಕಟ್ಟಾದ ಪ್ರದೇಶ ಎಂದರ್ಥ. ಆದ್ದರಿಂದ ವಿಶಾಲವಾದ ಪ್ರದೇಶ ಎಂಬುದು ಇದರ ಸರಿಯಾದ ವಿರುದ್ಧ ಪದ. ಸೊ ಇಲ್ಲಿ ಇಡುಗು ಅಂದರೆ ಇಕ್ಕಟ್ಟಾದ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಶಾಲವಾದ ಪ್ರದೇಶ. ಇನ ಈ ಪದದ ವಿರುದ್ಧ ಪದ ಅಂದರೆ ಸೇವಕ. ಇನ ಅಂದರೆ ಒಡೆಯ ಅಂದರ್ಥ. ಆದ್ದರಿಂದ ಸೇವಕ ಎಂಬುದು ಇದರ ಸರಿಯಾದ ವಿರುದ್ಧ ಪದವಾಗಿದೆ. ಸೊ ಇದಿಷ್ಟು ಈ ಭಾಗದ ಪ್ರಮುಖ ಪ್ರಶ್ನೆಗಳ ಮಾಹಿತಿಯಾಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ನೊಂದಿಗೆ ನಿಮಗೆ ವಿಡಿಯೋ ಮಾಡಿ ಕೊಡ್ತೇನೆ. ಹಾಗೆ ಯಾವ ವಿಷಯದ ಕುರಿತಾಗಿ ನಿಮಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ಆ ವಿಷಯದ ಕುರಿತಾಗಿ ನಿಮಗೆ ವಿಡಿಯೋಗಳನ್ನು ಮಾಡಿಕೊಡಲಾಗುತ್ತೆ.